ಹಲವು ದಿನಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಮುಚ್ಚಿ ಹೋಗಿದ್ದ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯ ಉದ್ಯಾನವನಕ್ಕೆ ಕೊನೆಗೂ ಮರುಜೀವ ಬಂದಿದೆ. ಶಿಡ್ಲಘಟ್ಟ ನಗರಸಭೆ ವಿಶೇಷ ಕಾಳಜಿಯಿಂದಾಗಿ ಉದ್ಯಾನವನ ಈಗ ಸಾರ್ವಜನಿಕರ ನೆಚ್ಚಿನ ತಾಣವಾಗಿ ಬದಲಾಗುತ್ತಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ. ಹೌದು, ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಗೆ ಸೇರುವ ಈ ಉದ್ಯಾನವನ ಇಷ್ಟು ದಿನ ಸಾರ್ವಜನಿಕರಿಗೆ ಮುಚ್ಚಲ್ಪಟ್ಟಿತು. ಆದರೆ ಈಗ ನಗರಸಭೆ ಮುತುವರ್ಜಿಯಿಂದಾಗಿ ಇಲ್ಲಿ ಮುಂದುವರೆದ ಸ್ವಚ್ಛತಾ ಕಾರ್ಯ ಭರದಿಂದ ಸಾಗುತ್ತಿದೆ. ಗಿಡಗಂಟಿಗಳಿಂದ ತುಂಬಿದ್ದ ಜಾಗ ಈಗ ಹಸಿರಾಗಿ ಕಂಗೊಳಿಸುತ್ತಿದೆ. ಕಳೆದ 4 ತಿಂಗಳುಗಳಿಂದ ಆರಂಭವಾದ ಈ ಅಭಿವೃದ್ಧಿ ಕಾರ್ಯ ಈಗ ಒಂದು ಸುಂದರ ರೂಪ ಪಡೆದುಕೊಂಡಿದೆ. ಪರಿಣಾಮವಾಗಿ ದಿನದಿಂದ ದಿನಕ್ಕೆ ಉದ್ಯಾನವನಕ್ಕೆ ಭೇಟಿ ನೀಡುವ ಸಾರ್ವಜನಿಕರು, ಮುದ್ದು ಮಕ್ಕಳು ಹಾಗೂ ವೃದ್ಧರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತಿದೆ. ಬೆಳಗಿನ ಜಾವ ಮತ್ತು ಸಂಜೆ ವೇಳೆ ವಾಕಿಂಗ್ ಬರುವವರಿಂದ ಹಿಡಿದು ಆಟವಾಡಲು ಬರುವ ಮಕ್ಕಳವರೆಗೆ ಎಲ್ಲರಿಗೂ ಈ ಉದ್ಯಾನವನ ಹೊಸ ಚೈತನ್ಯ ನೀಡುತ್ತಿದೆ. ನಗರಸಭೆ ಅಧಿಕಾರಿ ಸುಧಾರ್ ಅವರು ಮಾತನಾಡಿ, ಈ ಉದ್ಯಾನವನವನ್ನು ಅಭಿವೃದ್ಧಿ ಮಾಡಲು ಆರಂಭಿಸಿ ಈಗ 4 ತಿಂಗಳುಗಳಾಗಿವೆ. ಅಂದಿನಿಂದ ಇಂದಿನವರೆಗೆ ಸಾರ್ವಜನಿಕರು, ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಇಲ್ಲಿಗೆ ಬರುವುದು ದಿನೇ ದಿನೇ ಹೆಚ್ಚಾಗುತ್ತಿದ್ದಾರೆ. ಸಾರ್ವಜನಿಕರ ಈ ಉತ್ತಮ ಸ್ಪಂದನೆ ನಮಗೆ ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿ ಈ ಉದ್ಯಾನವನವನ್ನು ಇನ್ನಷ್ಟು ಮಾದರಿಯಾಗಿ ಅಭಿವೃದ್ಧಿ ಮಾಡಲು ನಗರಸಭೆ ಸಂಪೂರ್ಣವಾಗಿ ಶ್ರಮಿಸಲಿದೆ ಎಂದರು. ಒಟ್ಟಿನಲ್ಲಿ ನಗರಸಭೆಯ ಈ ಶ್ಲಾಘನೀಯ ಕೆಲಸಕ್ಕೆ ಶಿಡ್ಲಘಟ್ಟದ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಪಾರ್ಕ್ ಮತ್ತಷ್ಟು ಹೈಟೆಕ್ ಆಗಿ ಬದಲಾಗಲಿ ಎನ್ನುವುದೇ ಜನರ ಆಶಯ. ಈಗೇನು ಪಾರ್ಕು ಮುಂಚೆ ಭಾಳ ಹಾಳಾಗಿತ್ತು, ಈಗ ಸ್ವಲ್ಪ ಅಚ್ಚುಕಟ್ಟಾಗಿ ನೀಟಾಗಿ ಪಾರ್ಕ್ ರೆಡಿ ಆಗ್ತಾ ಇದೆ. ಸೊ ಇನ್ನು ಕೆಲವು ಮಕ್ಕಳು ಆಟ ಆಡ್ತಕ್ಕಂಥ ಏನು ಒಯ್ಯಲಾಗೋದು ಆ ಥರದ್ದೆಲ್ಲನೂ ಹಾಳಾಗಿದ್ದಾವೆ. ಸೊ ಇದನ್ನ ರೆಡಿ ಮಾಡೋದಕ್ಕೆ ಏನಾರು ಮತ್ತೆ ಅವಕಾಶ ಇದೆಯಾ ಮೇಡಮ್ ನಿಮ್ಮ ಕಡೆ? ನನ್ನ ಹೆಸರು ಸುಧಾ ಅಂತ, ಸಮುದಾಯ ಸಂಘಟನಾಧಿಕಾರಿ, ನಗರಸಭೆ ಶಿಡ್ಲಘಟ್ಟಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದು ಚಿಂತಾಮಣಿ ರೋಡು ಲಾಸ್ಟ್ ಬಾರ್ಡ್ರ್ ಊರು ಆಚೆ ಇರೋದ್ರಿಂದ ಸ್ವಲ್ಪ ಪಾಳು ಬಿದ್ದಿತ್ತು. ಈಗ ನಮ್ಮ ನಗರಸಭೆ ಡೇನಲ್ ಸ್ಕೀಮಲ್ಲಿ ಸ್ತ್ರೀಶಕ್ತಿ ಸಂಘಗಳು ಏನು ಮಾಡಿದ್ದೀವಿ, ಆ ಸಂಘಗಳ ಮುಖಾಂತರನೇ ಮಹಿಳಾ ಸ್ತ್ರೀಶಕ್ತಿ ಸಂಘಗಳಿಗೇ ಈ ಕೆಲಸ ಕೊಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಇಡೀ ಇಂಡಿಯಾ ಪೂರ್ತಿ ಇದು ಸ್ಕೀಮ್ ಇದೆ, ಅಮೃತ್ 2.0 ಅಂತೇಳ್ಬಿಟ್ಟು. ಅದರಲ್ಲಿ ಇವ್ರನ್ನ ಸ್ತ್ರೀಶಕ್ತಿ ಸಂಘದ ಸದಸ್ಯರನ್ನ ತಗೊಂಡು 3 ಸಂಘಗಳಿಂದ ತಗೊಂಡಿದ್ದೀವಿ. ಅವರು ಬಂದು ಇದು ಪಾರ್ಕ್ ಮೇಂಟೆನೆನ್ಸ್ಗೆ ಒಪ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಂಗಾಗಿ ಈಗ ಅದನ್ನು ಪಾರ್ಕ್ನೆಲ್ಲ ಶುಚಿ ಮಾಡಿ ಕ್ಲೀನ್ ಮಾಡಿ ಅದು ಒಂದು ಇವಾಗ ಗಿಡ ನೆಟ್ಟು ಹಂತಕ್ಕೆ ಬಂದಿದೆ. ಆಲ್ಮೋಸ್ಟ್ ಒಂದು 95 ಭಾಗ ಕ್ಲೀನ್ ಆಗಿದೆ ಎಲ್ಲ ನೀಟಾಗಿ. ಇನ್ನೇನು ಗಿಡ ನೆಟ್ಟು ಅದನ್ನು ಒಂಥರ ಡೆಕೋರೇಟಿವ್ ಆಗಿ ಮಾಡಬೇಕು ಅಂತ ನಮ್ಮ ನಗರಸಭೆ ಪೌರಾಯುಕ್ತರು ದಿನ ಬಿಟ್ಟು ದಿನ ಬಂದು ನೋಡಿ ವಿಸಿಟ್ ಮಾಡಿ ಚೆಕ್ ಮಾಡಿ ಹೀಗಿರಬೇಕು ಹಾಗಿರಬೇಕು ಅಂತೇಳಿ ಇದು ಗೈಡ್ ಮಾಡಿ ಹೋಗ್ತಾ ಇದ್ದಾರೆ. ಇದು ಉಯ್ಯಾಲೆ ಅದು ಒಂದೊಂದು ಅವಾಗೆಲ್ಲ ದೊಡ್ಡವರೆಲ್ಲ ಕೂತು ಹಾಳಾಗಿರೋದು ಇದೆ. ಅದನ್ನೆಲ್ಲ ಮತ್ತು ನೀರಿನ ಬುಗ್ಗೆ ಇದೆಲ್ಲ ಏನಿದೆ ಅದನ್ನೆಲ್ಲ ಇಂಜಿನಿಯರ್ಸ್ ಬಂದು ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದು DC ಹತ್ರ ಅಪ್ರೂವಲ್ ತೊಗೊಂಡು ಅದನ್ನೆಲ್ಲ ರಿಪೇರಿ ಮಾಡಿಸಿ ಇನ್ನೂ ಸ್ವಲ್ಪ ಆಟದ್ದು ಮಕ್ಕಳಿಗೆ ಆಟ ಆಡೋಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಇನ್ನೊಮ್ಮೆ ಅದನ್ನು ಗೌರ್ಮೆಂಟ್ ಲೆವೆಲಲ್ಲಿ ಮತ್ತೆ ಪತ್ರ ಬರೆದು ನಾವು ಪ್ರಯತ್ನ ಪಡ್ತೀವಿ. ಈಗಾಗಲೇ ಮಕ್ಕಳು ಬಸ್ಸುಗಳಲ್ಲಿ ಅಲ್ಲಿ ಇಲ್ಲಿ ಟ್ರಿಪ್ ಹೋಗಿರೋರು ಬಂದು ಇಲ್ಲಿ ಉಳ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಮಕ್ಕಳದು ಬಸ್ಸುಗಳೆಲ್ಲ ಹೋಗ್ತಾ ಇದ್ದಾರೆ. ಹಾಗಾಗಿ ಈಗ ಪಾರ್ಕು ಈಗ ನೋಡೋದಕ್ಕೆ ಸ್ವಲ್ಪ ಖುಷಿಯಾಗಿದೆ. ಇನ್ನು ಸ್ವಲ್ಪ ನಾವು ಚೇಂಜಸ್ ಮಾಡಿ ಮಾಡ್ರೇಟಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಮೇಡಮ್, ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರ ಕಡೆಯಿಂದ ಏನಾದರೂ ಅನುದಾನ? ಶಾಸಕರ ಗಮನಕ್ಕೆ ಇದೆ, ಇವರು ಕ್ಲೀನ್ನೆಸ್ ಮಾಡ್ತಿರೋದು. ಬಟ್ ಇನ್ನು ಅನುದಾನ ಏನೂ ಕೊಟ್ಟಿಲ್ಲ. ಆ ಥರ ಇನ್ನು ಬೇರೆ ಯಾವುದೇ ರೀತಿಯ ಅನುದಾನ ಇಲ್ಲ. ಇದು ಅಮೃತ್ 2.0 ಸ್ಕೀಮಿಂದ ಇವರು ಅಪಾಯಿಂಟ್ ಆಗಿದ್ದಾರೆ. ಬಟ್ ಇನ್ನೂ ಇವರಿಗೆ ಸ್ಯಾಲ್ರೀಸು ಸ್ಟಾರ್ಟ್ ಆಗಿಲ್ಲ. ಅದು ಬಂದರೆ ಅವರು ಸಂಘಕ್ಕೆ ಕೊಡ್ತಾರೆ. 3 ವರ್ಷಗಳ ಮಟ್ಟಿಗೆ ಮಾತ್ರ ತಗೊಂಡಿದ್ದಾರೆ ಅಷ್ಟೇ. ಇವರು ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ದಾರೆ? ಇವರು ಈಗ ಸುಮಾರು 4ರಿಂದ 5ನೇ ತಿಂಗಳು ಈಗ ಬಂದಿದ್ದಾರೆ. ಈಗಷ್ಟೇ ಪ್ರಯತ್ನ ಪಡ್ತಿದ್ದಾರೆ. ತಿಂಗಳ ಸ್ಯಾಲರಿ ಥರ ಕೊಡ್ತಾರೆ. ಗೌರ್ಮೆಂಟಿಂದ ಗ್ರ್ಯಾಂಟ್ ರಿಲೀಸ್ ಆಗಿದ ತಕ್ಷಣ ಅವರಿಗೆ ತಿಂಗಳ ಬರೋದಕ್ಕೆ ವ್ಯವಸ್ಥೆ ಆಗುತ್ತೆ.
ಓಕೆ. ಬೇರೆ ಒಂದು ಪಾರ್ಕ್ ಕೂಡ ನಿಮ್ಮ ನಗರಸಭೆ ಹೌದು, ವತಿಯಿಂದ ಇನ್ನೂ ಮಾಡಿರೋದು. ಒಂದಿದೆ, ಅದನ್ನು ಗ್ರೀನ್ ಟ್ರೀ ಪ್ಲಾಂಟೇಶನ್ಗೆ ಇವರಿಗೆ ಹಚ್ಚಿದ್ರು. ಬಟ್ ಈಗೇನೋ ಟೆಂಡರ್ ಆಗಿದೆ, ಅದನ್ನು ಮಾಡಲಿಕ್ಕೆ ಟೆಂಡರ್ ಆಗಿರೋರು ತಗೊಂಡು ಅಲ್ಲಿನ ಇಂಪ್ರೂವ್ಮೆಂಟು ಹೈಟೆಕ್ ಪಾರ್ಕ್ ಮಾಡಬೇಕು ಅಂತ ಪ್ರಯತ್ನ ಅದಲ್ಲಿ. ಮೇಡಮ್, ಬೆಳಿಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಇರುತ್ತೆ ಇಲ್ಲಿ? ಇವ್ರಿಗೆ ಫುಲ್ ಟೈಮ್ ಬರ್ತಿದ್ರು, ಅಷ್ಟು ಜನನು ಬೆಳಗ್ಗೆಯಿಂದ ಸಂಜೆ 6 ಗಂಟೆ ತನಕ ಮಾಡಿದ್ದಾರೆ. ಈಗ ನಾವೇ ಬೆಳಗ್ಗೆ ಒಂದು ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳಿ, ಬೆಳಗ್ಗೆ 7:30 8ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ನೀವು ಒಂದು 4 ಜನ ಇರಿ, ಮತ್ತು 1:30ಯಿಂದ 6 ಗಂಟೆವರೆಗೂ ಇನ್ನೊಂದು ಉಳಿದವ್ರು ನೋಡ್ಕೊಳ್ರಿ ಅಂತ ಹೇಳಿದ್ದೀವಿ. ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ, ಅಂದರೆ ಒಬ್ಬ ಇರಲೇಬೇಕು ನೋಡ್ಕೊಳ್ಳೋದಕ್ಕೆ. ಯಾಕಂದರೆ ನ್ಯೂಸು ಮೀಡಿಯಾದವರು, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎಲ್ಲ ಬರ್ತಾನೆ ಇರ್ತಾರೆ ಚೆಕ್ಕಿಂಗ್ಗೆ. ಹಾಗಾಗಿ ನಮ್ಮ ಆಫೀಸ್ ಕಡೆಯಿಂದ ಇಂಜಿನಿಯರ್ಸು, ಹೆಲ್ತ್ ಇನ್ಸ್ಪೆಕ್ಟ್ರುಗಳು, ಅವ್ರ ಕಡೆಯಿಂದನೂ ನಮಗೆ ಸಹಾಯ ಆಗಿದೆ. ಹೆಲ್ತ್ ಇನ್ಸ್ಪೆಕ್ಟ್ರೂ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಹಾಗಾಗಿ ಇದನ್ನು ಪಾರ್ಕ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗಿದೆ. ಮತ್ತೆ ಇಲ್ಲೊಂದು ಗಣೇಶನ ಗುಡಿನೂ ಇದೆ ಮೇಡಮ್. ಅದು ನೀರಿನ ಸುತ್ತಲೂ ಬುಗ್ಗೆ, ಬಹಳ ಏನೋ ದುರಸ್ತಿ. ಅದೆಲ್ಲ ವ್ಯವಸ್ಥೆಗೆ ಈಗ ಎಸ್ಟಿಮೇಟ್ ಮಾಡಿಕೊಂಡು DC-ಗೆ ಕೊಟ್ಟಿದ್ದಾರೆ, ಸಲ್ಲಿಕೆ ಆಗಿದೆ ಅನುಮೋದನೆಗೆ. ಅದೇನಾದರೂ ಬಂದರೆ ಎಲ್ಲ ಮಾಡಿಸ್ಕೊಡ್ತೀವಿ.